ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ, ಮಾಧ್ಯಮ ಮಿತ್ರರು ಹಾಗೂ ನನ್ನ ಫ್ರೆಂಡ್ಸ್ಗಳು, ಆಮೇಲೆ ನನ್ನ ಕುಚುಕುಗಳು, ನನ್ನ ರಿಲೇಷನ್ಸು, ನನ್ನ ಹೆಂಡತಿ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆಮೇಲೆ ಮೇಡಮ್ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಯಾಕಂದ್ರೆ ತುಂಬ ದಿನ ಆಗೋಯ್ತು ಸ್ಟೇಜ್ಗಳು ಹತ್ತಿ. ಒಂದು ತಿಂಗಳಾದ್ಮೇಲೆ ಮಾತಾಡಿ ಅಂದರೆ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಟ್ರೂ ಲವ್ ಸ್ಟೋರಿ. ಇದನ್ನು ನಾನು ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿನ ತೊಗೊಂಡು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಪುತ್ತೂರು ಹುಡುಗನ್ನು ಬೆಂಗಳೂರು ಹುಡುಗಿನೂ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಲವ್ ಟು ಲಸ್ಸಿ ಅನ್ನೋದು ಎಲ್ರಿಗೂ ಅನ್ಸೋದು ಕೆಫೆ ಸ್ಟೋರಿ ಇರ್ಬೋದೇನೋ ಹಂಗೆ ಅಂತ. ಯಾವುದೇ ಕಾರಣಕ್ಕೂ ಕೆಫೆ ಸ್ಟೋರಿ ಅಂತೂ ಅಲ್ವೇ ಅಲ್ಲ. ಪ್ಯೂರ್ ಮೆಲೋಡಿ ಲವ್ ಡ್ರಾಮಾ ಇದೊಂದು. ಈ ಲವ್ ಸ್ಟೋರಿ ಅಂತ ಹೀರೋ, ಒರಿಜಿನಲ್ ಹೀರೋ ಯಾರು ಇರಬೇಕು ಅವರು ಕೂಡ ಇದ್ದಾರೆ, ಆ ಹುಡುಗಿನೂ ಕೂಡ ಇದೆ. ಪರ್ಮಿಷನ್ನೇ ತೊಗೊಂಡು ಶೂಟಿಂಗ್ ಮಾಡಿರೋವಂಥದ್ದು ನಾವು. ಕೆಲವೊಂದು ಶಾರಿಗಳೆಲ್ಲ ಇದೆ ಇದರಲ್ಲಿ, 4 ಸಾಂಗ್ ಇದೆ. ಅದ್ರ ಜೊತೆಗೆ 18 ಶಾರಿಗಳಿದೆ. ನಮ್ಮ ವಿನು ಮನಸ್ಸು ಸರು ತುಂಬ ಚೆನ್ನಾಗಿ ಒಂದು ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಾರೆ. ಇನ್ನು DI ಕಿಶೋರ್ ಕುಮಾರ್ ಅಕ್ಕಣ್ಣ ಅವರು ಅದ್ಭುತವಾಗಿ ನನಗೆ ಸಪೋರ್ಟನ್ನು ಮಾಡಿ, C2C ಸ್ಟುಡಿಯೋ ಕಡೆಯಿಂದ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಲರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಗುರುಗಳು ಹೊರಟ ಶ್ರೀ ಸರ್ ಬಂದಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅವರನ್ನು ನಾನು ಸುಮಾರು 2008-09 ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ದು, ಅಲ್ಲಿಂದ ಶುರು ಆಗಿರೋದು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಮುಖಂಡರಾದಂಥ ಸಪ್ತಗಿರಿ ಗೌಡ್ರವ್ರು ಬಂದಿದ್ದಾರೆ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ಶೂಟಿಂಗ್ ಮುಗಿಸಿರೋವಂಥದ್ದು. ಜಸ್ಟ್ ಒಂದು 25 ಡೇಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ವಿ ಅಂತ ಗೊತ್ತಿಲ್ಲ. ಲೊಕೇಶನ್ ಎಲ್ಲ ಜಸ್ಟ್ 5 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಲೊಕೇಶನ್ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ವಿ. ಬೇಗ ಶೂಟಿಂಗ್ ಮುಗೀತು. ಯಾವುದೇ ನೈಟ್ ಶೂಟ್ಗಳು ಜಾಸ್ತಿ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಪುತ್ತೂರು, ಸುಳ್ಳಿ ಆ ಕಡೆಯೂ ಕೂಡ ಶೂಟ್ ಮಾಡಿದಂಥದ್ದು ಪ್ರತಿಯೊಂದೂ ಕೂಡ. ಆದರೆ ಆರ್ಯನ್ನು, ಜೀವಿತ ಅವರು ನನಗೆ ತುಂಬ ಕಾಟ ಕೊಟ್ಟರು. ಅದ್ರ ಜೊತೆ ಚೆನ್ನಾಗೂ ಸಾಥು ಕೂಡ ಕೊಟ್ಟರು. ಜೀವಿತ 12 ದಿನ ಬರೀ ಅಳೋದೇ ಆಗೋಗಿತ್ತು. ಬಂದ್ಬಿಟ್ಟು ಕೇಳೋಳು, ಸಾರ್ ಇವತ್ತಾದರೂ ನಗ್ಬೋದಾ, ಬರೀ ಅಳೋ ಸೀನೆ ತೆಗಿತಾ ಇದ್ದೀರಾ ಅಂತ. ಇವಾಗ ನಗಿಸ್ತಾ ಇದ್ದೀನಿ, ನಗಮ್ಮ ಆಯ್ತು ಈಗಲಾದರೂ. ಇನ್ನು ಆರ್ಯನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ನಾಯಕ. ಮುಂದೊಂದು ದಿನ ತುಂಬ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇದ್ದಿದ್ದು 25 ದಿನ ಶೂಟಿಂಗಲ್ಲೂ ಕೂಡ ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿರೋ ಮನುಷ್ಯ ಅವರು. ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಇನ್ನು ನಮ್ಮ ಜಗನ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಇವರೆಲ್ಲ. ಮತ್ತು ನಮ್ಮ ವೈಷ್ಣವಿ ಒಳ್ಳೆ ಡ್ಯಾನ್ಸರ್ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡಿದ್ದೀವಿ. ಎಲ್ಲರೂ ಕೂಡ 1-2 ಸಿನಿಮಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋ ಕಲಾವಿದರುಗಳನ್ನೇ ಹಾಕ್ಕೊಂಡು ಮಾಡಿದ್ದೀವಿ. ಇನ್ನು ನನಗೆ ಸಂಪೂರ್ಣ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿರೋದು, ಭಾರತಿ ಅಮ್ಮ ಅವ್ರ ಕಡೆಯಿಂದ. ಹಾಗೆ ಗೀತಮ್ಮ ಅವ್ರ ಕಡೆಯಿಂದನೂ ಕೂಡ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ಇದು 2006-07 ನಡೆದಿರೋಂಥ ಘಟನೆ. ಅದೇ ಇನ್ಸಿಡೆಂಟ್ ಸರ್, ಏನಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಒಂದು ಚೂರು ಚೇಂಜ್ ಮಾಡ್ಕೊಂಡು, ಜಸ್ಟ್ ಒಂದು 2 ಮಿನಿಟ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಇನ್ನೆಲ್ಲ ಸೇಮ್ ಟು ಸೇಮ್ ಅದೇ ಇನ್ಸಿಡೆಂಟು, ಏನೂ ಚೇಂಜ್ ಆಗಿಲ್ಲ. ಹೌದು, ಟ್ರಾಜಿಡಿ ಲವ್ ಸ್ಟೋರಿನೇ. ಇಲ್ಲ, ತಗೊಳ್ಳೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಹೆಣ್ಣು ಮಣ್ಣು ಮಣ್ಣು ಅಂತ ಪರ್ಮಿಷನ್ ತಗೊಳ್ಳೇಬೇಕು ನಾವು. ಅವ್ರು 3 ಜನದ ಹತ್ರನೂ ಏನು ಮಾಡೋಕ್ಕಾಗಲ್ಲ. ಏನು ಬಂದರೂ ಪರ್ಮಿಷನ್ ಸರ್ ಇನ್ನೇನು ಮುಗಿಯೋ ಸ್ಟೇಜಲ್ಲಿದೆ. ಆಗಸ್ಟಿಗೆ ಬರ್ತೀವಿ ಸರ್. ಹೌದು. ಇಲ್ಲ ಹಾಗೇನಿಲ್ಲ ಸರ್, ಯಾವ ರೀತಿ ಕಂಡೀಷನ್ ಏನಿಲ್ಲ. ಅದು ಬೋತ್ ಆರ್ ನನ್ನ ಫ್ರೆಂಡ್ಸು, ತುಂಬ ಒಳ್ಳೆ ಫ್ರೆಂಡ್ಸು. ಹಾಗಾಗಿ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಆಗಿರೋ ಒಂದು ಅನುಭವನ ಮಾಡಿರೋದು ಸರ್. ಇಲ್ಲ ಆ ಥರ ಏನಿಲ್ಲ ಸರ್. ಪ್ರತಿಯೊಂದು ಒಂದು ಶಾರ್ಟ್ ಇಡಬೇಕಾದ್ರೂ ಇದೇ ಥರ ಶಾರ್ಟು ಅಂತೇಳಿ ಅವ್ರಿಗೆ ಫೋಟೋನೇ ಕಳಿಸ್ಬಿಟ್ಟು ನಾನು ಶಾರ್ಟ್ ಇಟ್ಟಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಎಲ್ಲನೂ ಪ್ರತಿಯೊಂದು ಅವ್ರದ್ದೇ ಒರಿಜಿನಲ್ ಹೆಸರೇ ಎತ್ಕೊಂಡಿದ್ದೀನಿ. ಅವ್ರಿಗೆ ಪರ್ಮಿಷನ್ ಕೇಳಿ ನಾನು. ಅವೆಲ್ಲ ಏನು ತೊಂದರೆ ಏನಿಲ್ಲ, ಎಲ್ಲ ಲೀಗಲ್ ಆಗಿದೆ ಸರ್. ಸರ್ ಇಲ್ಲ, ಇನ್ನೊಂದು ದಂಡತೀರ್ಥ ಅಂತ ಒಂದಿದೆ, ಅದು ಬ್ಯಾಕ್ ಟು ಬ್ಯಾಕ್. ಇವಾಗ ನೀವೇ ಕೂಡ ಎಲ್ಲರೂ ಬಂದೇ ಬರ್ತೀರಾ, ಅದಕ್ಕೂ ಕೂಡ ಬರಬೇಕು. ಈಗ ಬ್ಯಾಕ್ ಟು ಬ್ಯಾಕ್ ಅದನ್ನು ಕೂಡ ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಕೂಡ ರಿಲೀಸ್ ಅಂತಕ್ಕೆ ಎಲ್ಲ ಬಂದು ನಿಂತಿದೆ. ಅದು ಫಸ್ಟ್ ಅದನ್ನೇ ಶೂಟ್ ಮುಗಿಸ್ದೆ ನಾನು, ಬಟ್ ಅದನ್ನು ಎಲ್ಲೂ ತೋರಿಸಿಲ್ಲ ಇನ್ನೂ ಇದುವರೆಗೂ. ಇದನ್ನು ಫಸ್ಟ್ ಮಾಡಬೇಕು ಅಂತ, ಯಾಕಂದರೆ ಇದು ಸ್ವಲ್ಪ ಡ್ರೀಮ್. ನನಗೆ ಲವ್ ಸ್ಟೋರಿಗಳಂದರೆ ತುಂಬ ಇಷ್ಟ. ಹಾಗಾಗಿ ಅದ್ರ ಮೇಲೇ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ತುಂಬ. ಹೌದು ಸರ್. ಸರ್ ನನಗೆ ಹಾಡು ಬರೆಯೋದು ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಕತೆ ಕವನ ಕಾದಂಬರಿ ಬರೆಯೋದು ಅಭ್ಯಾಸ ಇತ್ತು ನನಗೆ ಲೈಫಲ್ಲಿ. ಮ್ಯಾಗ್ಝಿನ್ಗಳಲ್ಲಿ ಆಗ್ತಾಯಿದ್ದೆ ಬರೆದು, ಪತ್ರಿಕೆಗಳಲ್ಲೂ ಕೂಡ ಆಗ್ತಾಯಿದ್ದೆ. ಆಮೇಲೆ ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ನಾನು ಎಲ್ಲ ಕೂಡ ಬರೆದು ಆಗ್ತಾಯಿದ್ದೆ ಸರ್. ಹಾಗಾಗಿ ನನಗೆ ಶಾರಿ ಬರೆಯೋದಾಗಲಿ, ಮ್ಯೂಸಿಕ್ ಸಾಂಗ್ಸ್ಗಳು ಬರೆಯೋದಾಗಲಿ ತುಂಬ ಇಷ್ಟ.
ಸರ್ ಎಲ್ಲದಕ್ಕೂ ಅರ್ಥಬದ್ಧವಾಗಿದೆ ಸರ್, ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಅಂದರೆ ಹೀರೋ ಮೈಂಡ್ ವಾಯ್ಸ್ ಏನು ಬೇಕು ನನಗೆ, ಅಲ್ಲಿ ಜನಗಳಿಗೆ ಬರೋವಂಥ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗಬೇಕು, ಒಂದು ಕನೆಕ್ಟ್ ಆಗಬೇಕು. ಯಾರು ಕೂಡ ಇಲ್ಲಿ ಬೋರ್ ಇದೆ ಅಂತ ಅನ್ನಿಸ್ಬಾರ್ದು. ಹೀರೋ ಮೈಂಡ್ ವಾಯ್ಸು ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವರು ಗರ್ಲ್ ಫ್ರೆಂಡ್ ಬಗ್ಗೆ ಅಥವಾ ಲವರ್ ಬಗ್ಗೆ ಏನೆಲ್ಲ ಮೈಂಡ್ ವಾಯ್ಸ್ ಬರುತ್ತೆ ಆ ಥರ ಇದೆ. ಹೀರೋಯಿನ್ ಮೈಂಡ್ ವಾಯ್ಸು ಕೂಡ ಇದೆ, ಅವ್ರು ಏನೆಲ್ಲ ಅಂದ್ಕೊಂಡಿರ್ತಾರೆ ಆ ಟೈಮಲ್ಲಿ ಅನ್ನೋ ಥರನೂ ಇದೆ ಸರ್. ಈಗ ಇನ್ನು ಸದ್ಯದೆಲ್ಲ ನಿಮಗೆ ಶಾರಿಗಳೆಲ್ಲ ನಾನು ಪ್ರತಿಯೊಂದನ್ನು ಗ್ಲಿಮ್ಸ್ ಥರ ಎಲ್ಲ ಬಿಡ್ತಾ ಇರ್ತೀನಿ ಪ್ರಮೋಷನ್ಗೋಸ್ಕರ ಅಂತೇಳಿ ಎಲ್ಲನೂ ಬರುತ್ತೆ.